ನಮಸ್ಕಾರ. ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ. ಮಕ್ಕಳೇ, CBSE ಕರಿಕ್ಯುಲಮ್ನಲ್ಲಿ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಇಂಡಿಯಾ ಆ್ಯಂಡ್ ದ ಕಾಂಟೆಂಪ್ರರಿ ವರ್ಲ್ಡ್ ಅನ್ನೋದು ತಗೊಂಡಾಗ ನಿಮಗೆ ಕಾಣಸಿಗುತ್ತೆ. ಮೊದಲನೇ ಪಾಠ ನ್ಯಾಷನಲಿಸಮ್ ಇನ್ ಯುರೋಪ್. ಏನು ಈ ಪಾಠದಲ್ಲಿ? ಮೊದಲನೇದು ನಿಮಗೆ ಮ್ಯಾಪ್ ವರ್ಕ್ ಇಲ್ಲ. ಎರಡನೇದು ನಮ್ಮ ಹಿಸ್ಟ್ರಿ ಅನ್ನೋದು ಏನಿದೆ ಅದು ಇಟ್ಸ್ ಲೈಕ್ ಅ ಗೇಮ್ ಆಫ್ ಬಿಲಿಯರ್ಡ್ಸ್ ಆರ್ ಸ್ನೂಕರ್. ನಿಮಗೆ ಗೊತ್ತಿರೋ ಹಾಗೆ ಒಂದು ಚಿಕ್ಕದು ಒಂದು ಕೆಂಪು ಬಾಲ್ ಇಟ್ಕೊಂಡು ಮಿಕ್ಕಿದ ಬಾಲ್ನ ಹೊಡೆಯುತ್ತಾ ಹೋಗೋದು. ಒಂದನ್ನು ಹೊಡೆದ್ರೆ ಬೇರೆ ಬೇರೆ ಬಾಲ್ಗಳಿಗೆ ಏಟು ಬರುತ್ತೆ, ಅದೆಲ್ಲ ಅದರ ಕರೆಕ್ಟ್ ಪೌಚ್ಗಳಿಗೆ ಹೋಗುತ್ತೆ. ಈ ಥರ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ? ಪ್ರಪಂಚದಲ್ಲಿ ಎಲ್ಲೋ ಒಂದು ಈವೆಂಟ್ ಆಗ್ತಾಯಿದ್ರೆ ನಮಗೆ ಡೈರೆಕ್ಟಾಗಿ ಸಂಬಂಧ ಇಲ್ಲದೆ ಇರಬಹುದು. ಹೇಗೆ ಆ ಈವೆಂಟ್ ನಮಗೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ ಅನ್ನೋದು. ಅದಕ್ಕೆ ಇಂಡಿಯಾ ಆ್ಯಂಡ್ ದ ಕಾಂಟೆಂಪ್ರರಿ ವರ್ಲ್ಡ್, ಆಗಿನ ಕಾಲಘಟ್ಟದಲ್ಲಿ ಸುತ್ತಮುತ್ತ ಇದ್ದಿದ್ದು ಹೆಂಗಿತ್ತು, ಅದರ ಇನ್ಫ್ಲೂಯೆನ್ಸ್ ಇಂಡಿಯಾಗೆ ಹೆಂಗಾಯಿತು, ಇಂಡಿಯಾ ಅದ್ರ ಬಗ್ಗೆ ಮಿಕ್ಕಿದವ್ರಿಗೆ ಹೆಂಗೆ ಇನ್ಫ್ಲೂಯೆನ್ಸ್ ಆಯಿತು ಅನ್ನೋದು ಅರ್ಥ ಮಾಡ್ಕೊಳ್ಳುವಂಥದ್ದು. ಇದು ಫಸ್ಟ್ ಲೆಸನ್ನು, ನ್ಯಾಷನಲಿಸಮ್ ಇನ್ ಯುರೋಪ್. ಸ್ವಲ್ಪ ದೊಡ್ಡ ಲೆಸನ್ನು, ಹಲವಾರು ಟ್ರೀಟಿಗಳಿವೆ, ಹಲವಾರು ಜನ ಬರ್ತಾರೆ. ಆದಷ್ಟು ಈ ಪಾಠನ ಪಿಕ್ಚರ್ ಓರಿಯೆಂಟೆಡಾಗಿ ತೊಗೊಂಡು ಹೋಗಿದ್ದೀವಿ. ಯಾಕೆಂತಂದರೆ ಇಟ್ಸ್ ಅ ವೇಗ್ ಕೈಂಡ್ ಆಫ್ ಲೆಸನ್. ನಾವು ಅದನ್ನು ಕ್ಯಾಟಗರೈಸ್ ಮಾಡ್ತಾ ಹೋಗಬೇಕು. ಅದರ ಪ್ರಕಾರ ನಾವು ಹೋಗಿದ್ದೀವಿ. ಇದರ ಪ್ರಕಾರ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರಿ. ಆದರೆ ಈ ಪಿಕ್ಚರ್ಸ್ ಇರುತ್ತಲ್ಲ ಇದರಲ್ಲಿ, ಇದನ್ನು ನೀವು ನೋಡ್ತಾ ಹೋದರೆ ಪೂರಾ ಲೆಸನ್ ನಿಮಗೆ ಡೈರೆಕ್ಟಾಗಿ ಅರ್ಥ ಆಗೋಗುತ್ತೆ. ಬನ್ನಿ ಪಾಠಕ್ಕೆ ಹೋಗೋಣ. ನೀವು ನಿಮ್ಮ ನೋಟ್ ಪ್ಯಾಡು, ಟೆಕ್ಸ್ಟ್ ಬುಕ್ ಪ್ರತಿಯೊಂದು ರೆಡಿ ಮಾಡ್ಕೊಳ್ಳಿ. ರೈಸ್ ಆಫ್ ನ್ಯಾಷನಲಿಸಮ್ ಇನ್ ಯುರೋಪ್ ಮೊದಲನೇ ಪಾಠ. ಅದರಲ್ಲಿ ನೀವು ಕಲ್ತ್ಕೊಳ್ಳೋದು 9ನೇ ಕ್ಲಾಸಿಂದ ಬಂದಿರೋಂಥದ್ದು. ಫ್ರೆಂಚ್ ರೆವಲ್ಯೂಷನ್ ಆ್ಯಂಡ್ ದ ಐಡಿಯಾ ಆಫ್ ದ ನೇಷನ್, ಮೇಕಿಂಗ್ ಆಫ್ ನ್ಯಾಷನಲಿಸಮ್ ಇನ್ ಯುರೋಪ್, ಏಜ್ ಆಫ್ ರೆವಲ್ಯೂಷನ್ಸ್, ಮೇಕಿಂಗ್ ಆಫ್ ಜರ್ಮನಿ ಆ್ಯಂಡ್ ಇಟಲಿ, ರೆವಲ್ಯೂಷನ್ ಆಫ್ ದ ಲಿಬ್ರಲ್ಸ್, ವಿಜುವಲೈಸಿಂಗ್ ದ ನೇಷನ್, ನ್ಯಾಷನಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್. ಓಕೆ, ಇದರಲ್ಲಿ ಮೊದಲನೇ ಚಿತ್ರ ನೀವು ನೋಡುವಾಗ ಗೊತ್ತಾಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ಚಿತ್ರ. ಇದನ್ನು ಯಾರು ಪೇಂಟ್ ಮಾಡಿದ್ದು ಅಂತ ಕೇಳ್ತಾರೆ. ಫ್ರೆಡ್ರಿಕ್ ಸೋರೋನೋ. ಫ್ರೆಂಚ್ ರೆವಲ್ಯೂಷನ್ ಉನ್ನತವಾದ ಜಾಗದಲ್ಲಿದ್ದ ಟೈಮಲ್ಲಿ ಇಲ್ಲಿ ನಿಮಗೆ ಸಿಂಬಲ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಕಾಣುತ್ತೆ. ದೀಸ್ ವರ್ ದ ಟಚ್ ಸ್ಟೋನ್ಸ್ ಆಫ್ ಫ್ರೀಡಮ್ ಅಂತ ಹೇಳಿ ಫ್ರೆಡ್ರಿಕ್ ಸೋರೋ ಅನ್ನೋನು ಹಿ ವಿಜುವಲೈಸ್ಡ್ ದ ಯುಟೋಪಿಯನ್ ವಿಷನ್. ಯುಟೋಪಿಯಾ ಅಂದ್ರೇನು? ಪರ್ಫೆಕ್ಟ್ ವಿಷನ್ ಆಫ್ ಅ ಸ್ಟೇಟ್, ಆಯಿತಾ? ದ ಪರ್ಫೆಕ್ಟ್ ವಿಷನ್, ಆ ಥರದ್ದು ಸ್ಟೇಟ್ ಅಥವಾ ರಾಷ್ಟ್ರ ಅನ್ನೋದು ಪ್ರಪಂಚದಲ್ಲೇ ಇಲ್ಲದೇ ಇರೋ ಅಂಥದ್ದು. ಇಲ್ಲಿ ನೀವು ಮೊದಲನೇ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫ್ರೆಡ್ರಿಕ್ ಸೋರೋ ಅನ್ನೋನು ಪೇಂಟ್ ಮಾಡಿದ್ದು. ಇದು ಫ್ರೆಂಚ್ ರೆವಲ್ಯೂಷನ್ ಆ ಉತ್ತುಂಗ ಶ್ರೇಣಿಯಲ್ಲಿರಬೇಕಾದ್ರೆ. ಹಾಗಂದ್ರೆ ಏನರ್ಥ? Frederick Soro, he visualized the utopian world made of democratic republic. This picture symbolizes the concept of liberty, equality ಮತ್ತು fraternity, called as touchstones of democracy ಅಂತ ಹೇಳಿ, touchstones of freedom ಅಂತ ಹೇಳಿ. ಏನಿದು ಉಟೋಪಿಯಾ? ಉಟೋಪಿಯಾ ಅನ್ನೋದು ಒಂದು ಪರ್ಫೆಕ್ಟ್ ವಿಷನ್ ಆಫ್ ಅ ಸೊಸೈಟಿ ವಿಚ್ ಇಸ್ ಹೈಲಿ ಅನ್ಲೈಕ್ಲಿ ಟು ಎಕ್ಸಿಸ್ಟ್. ಅಂದ್ರೇನು? ಅಂಥ ಪರ್ಫೆಕ್ಟ್ ಸೊಸೈಟಿ, ಎಲ್ಲನೂ ಚೆನ್ನಾಗಿರೋ ಅಂಥದ್ದು, ಅದು ಮನುಷ್ಯನ ಕಲ್ಪನೆಯಲ್ಲಿ ಮಾತ್ರ ಇರುತ್ತೆ ಹೊರತು ನಿಜವಾಗ್ಲೂ ಇರಲ್ಲ. ಆದರೆ ಆ ಥರ ಸೊಸೈಟಿ ನನಗಿರಬೇಕು ಅಂತ ಆತನ ಭಾವನೆ. ಇಲ್ಲಿ ಇಫ್ ಯು ಲುಕ್ ಅಟ್ ಇಟ್ ಕ್ಲೋಸ್ಲಿ ವಿಲ್ ಗೆಟ್ ಟು ಸಿ ಏನು, ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಆರ್ ಟೇಕಿಂಗ್ ಅ ಮಾರ್ಚ್ ಟುವರ್ಡ್ಸ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಈಕೆದು ಸ್ಟ್ಯಾಚ್ಯೂ ನೋಡ್ತಾ ಹೋದರೆ ಹೇಗೆ ಬೇರೆ ಬೇರೆ ಜನ ಬರ್ತಾ ಇದ್ದಾರೆ ಗೊತ್ತಾಗುತ್ತೆ. ಅವರವ್ರ ನ್ಯಾಷನಲ್ ಕಾಸ್ಟ್ಯೂಮ್ಸಿಂದ, ಅವರವ್ರ ನ್ಯಾಷನಲ್ ಫ್ಲ್ಯಾಗ್ಸಿಂದ. ನಿಮಗೆ ಇಲ್ಲಿ ಫಸ್ಟ್ ಕಾಣ್ತಾ ಇರೋದು ಹೊಟ್ಟೋಗಿರೋದು ಈ ಪೇಂಟಿಂಗಿಂದ ಆಚೆಗೆ ನಿಮಗೆ ಒಂದು ಸಣ್ಣ ಇದು ಮಾತ್ರ ಕಾಣ್ತಾ, ತುಣುಕು ಮಾತ್ರ ಕಾಣುತ್ತೆ. ಅದು ಅಮೆರಿಕಾದ ಹಿಂದೆ ಯು ಹ್ಯಾವ್ ಸ್ವಿಟ್ಜರ್ಲೆಂಡ್ ಹಿಂದೆ ಜರ್ಮನಿ, ಫ್ರಾನ್ಸ್ ಹಿಂದೆ ಜರ್ಮನಿ ಹಿಂದೆ ನಿಮಗೆ ಇಟಲಿ,